तुमकुर शहर में राज्य सरकार के खिलाफ भाजपा ने किया विरोध प्रदर्शन। मुख्यमंत्री, उप मुख्यमंत्री और गृह मंत्री ने इस्तीफा। जिला भाजपा अध्यक्ष हेवाक रविशंकर आग्रह। इस अवसर पर बोलते हुए भाजपा अध्यक्ष ने कहा कि यह बहुत दुखद बात है कि 4 जून 2025 को आरसीबी टीम के विजय उत्सव के दौरान भगदड़ में बेंगलोर के चित्रा स्वामी क्रीडांगन के पास 11 लोगों की मौत हो गई और हमें इसका अफसोस है। सरकार के प्रचार के जुनून ने आरसीबी के जश्न को कांग्रेस के सम्मेलन के रूप में चित्रित करने की भावना से बिना पूर्व तैयारी के निर्दोष लोगों की मौत का कारण बना। इसकी जिम्मेदारी नहीं ली। इस घटना को लेकर राज्य सरकारें कुछ पुलिस अधिकारियों को निलंबित कर दिया है। राज्य सरकार इस जिम्मेदारी से बचने की कोशिश कर रही है, इसलिए राज्य सरकार के खिलाफ तुमकुर वीजीएस सर्किल पर एक विरोध प्रदर्शन किया है। उन्होंने मांग की है कि मुख्यमंत्री, उप मुख्यमंत्री, गृह मंत्री तुरंत इस्तीफा दें और जांच का सम्मान करें। उप मुख्यमंत्री ಮತ್ತು ಗೃಹ ಸಚಿವರ ಪ್ರತಿಕೃತಿಗಳನ್ನು ದಹನ ಮಾಡಿದೆ। ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ। ಸಿಗ್ತಲ್ವ ಎಷ್ಟು ಜನ ಬರ್ತಾರೆ ಅಂತ ಇಂಟೆಲಿಜೆನ್ಸ್ ಇರಬೇಕಾದ್ರೆ ಅದಕ್ಕೆ ತಕ್ಷಣ ಅರೇಂಜ್ಮೆಂಟನ್ನು ಕೂಡ ಮಾಡ್ಕೋಬೇಕಾಗಿತ್ತು। ಬಾಗಿಲಾಕಿ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡುವಂಥ ಅವಶ್ಯಕತೆ ಇಲ್ಲ। ಸ್ಟೇಡಿಯಂ ಬಂದ್ ಮಾಡಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು। ಸ್ಟೇಡಿಯಂ ಓಪನ್ ಇದ್ದಿದ್ರೆ ಅದು ಫ್ರೀ ಇದ್ದಾಗ ಸ್ಟೇಡಿಯಂ ಓಪನ್ ಇಡೋದಿತ್ತು ಅಂತ ಅಭಿಪ್ರಾಯ। ಸ್ಟೇಡಿಯಂ ಓಪನ್ ಇದ್ದಿದ್ದು ಜನ ಎಲ್ಲೆಲ್ಲೋ ಕೂತಿರೋರು ಯಾವುದೇ ಗಲಾಟೆ ಆಗ್ತಿಲ್ಲ। ಇವ್ರ ಕಾರ್ಯಕ್ರಮಕ್ಕೆ ಜನ ಬರ್ತಾರೋ ಅಂತಕ್ಕಂಥ ಅನುಮಾನಕ್ಕೋಸ್ಕರ ಅಲ್ಲಿ ಕ್ಲೋಸ್ ಮಾಡಿ ಜನ ಇಲ್ಲ ಸೊ ಇದು ಅತ್ಯಂತ ದುರದೃಷ್ಟಕರವಾದ ಒಂದು ಸಂಗತಿ। ಇದನ್ನು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾಗಿ ಖಂಡಿಸಿದೆ। ಇನ್ಸಿಡೆನ್ಸ್ ಬೇಡ, ಇದು ಇನ್ನೊಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಇತ್ತು, ಮಾಡೋದು ಬೇಡ ಅಂತಕ್ಕಂಥ ಒಪ್ಪಿಗೆ ಇದ್ದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ನಮ್ಮ ಪ್ರತಿಷ್ಠೆಗೋಸ್ಕರ ಇವತ್ತು ಸೆಲೆಬ್ರೇಷನ್ಸನ್ನು ಮಾಡಿ 11 ಜನ ಅಮಾಯಕರನ್ನು ಬಲಿ ತೆಗೆದುಕೊಂಡಿದ್ದಂಥ ಈ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ। ಇವರು ಮಾಡಿದ ತಪ್ಪಿಗೋಸ್ಕರ, ಈ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಬೆಂಗಳೂರು ನಗರ ಪೊಲೀಸ್ ಕಮಿಷನರನ್ನು ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ದುರದೃಷ್ಟಕರ। ಇವರು ಇಂಟೆಲಿಜೆನ್ಸ್ ಇವರ ಇಲಾಖೆಯಲ್ಲಿ ಕೂಡ ನೇರವಾದ ಹೊಣೆ ಮುಖ್ಯಮಂತ್ರಿಗಳಾಗುತ್ತೆ। ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು। ಅವರು ಈ ಒಂದು ತಪ್ಪಿನ ಹೊಣೆಯನ್ನು ಹೊರಬೇಕು। ಸರ್ಕಾರ ಅವ್ರ ವಿರುದ್ಧವಾದ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ।